ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನೆನ್ನೆ ಮಾಡಿದ್ನಲ್ಲ ಜ್ಯೂಸಿಗೆ ಅಂದ್ಬಿಟ್ಟು ಕಾಯಿನ ರುಬ್ಕೊಂಡು ಅದರಿಂದ ಹಾಲು ತಗೊಂಡಿದ್ನಲ್ಲ, ಆ ಕಾಯಿನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಊರ ಕಡೆ ಎಲ್ಲ ಮಾಡ್ತಿರಲ್ಲ ಕಾಯಿ ಒಬ್ಬಿಟ್ಟು ಅಂತ ಹೇಳ್ಬಿಟ್ಟು ಅದನ್ನು. ಇನ್ನು ಆ ರಸದ್ದು ಹಾಲು ಅದೊಂದು ಸ್ವಲ್ಪ ಉಳಿದಿತ್ತು. ಜೊತೆಗೆ ಇದನ್ನು ಹಂಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇನ್ನು ಬೆಳಗ್ಗೆ ಕಂಟಿನ್ಯೂ ಮಾಡಿರೋದು ಈ ವಿಡಿಯೋನ. ಇನ್ನು ನನ್ನ ಮಗ ಸ್ಕೂಲಿಗೆ ಕಳಿಸ್ದೆ. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಬಿಡೋಣ, ಇಟ್ಟಾರು ಮಾಡಿ ಮಡಗಿದ್ರೆ ಆಮೇಲೆ ಯಾವಾಗಾರು ಅದನ್ನು ಒತ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಫ್ರಿಡ್ಜಲ್ಲಿ ಎಲ್ಲ ರಸ ತೆಗೆದಿರೋದ್ರಿಂದ ಒಂದು ಸ್ವಲ್ಪ ತುರ್ತುರಿಯಾಗಿ ಇರುತ್ತೆ. ಇನ್ನು ಕಾಯಿ ಒಬ್ಬಿಟ್ಟಿಗೂ ರುಬ್ಬಿಟ್ಟೇ ಮಾಡೋದು, ಹಾಗಾಗಿ ಒಂದು ಸ್ವಲ್ಪ ರಸ ಕಡಿಮೆ ಆಗುತ್ತೆ ಅಷ್ಟೇ. ಅದೊಂದು ಸ್ವಲ್ಪ ಹಾಲು ಇತ್ತು. ಇನ್ನು ನನ್ನ ಮಗ ಅಳ್ತಾನೆ ಇದ್ದ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡೆ. ಒಂಚೂರು ಸಮಾಧಾನ ಆಯ್ತಾನೆ ಎತ್ಕೊಂಡಾದ್ಮೇಲೆ. ಆಮೇಲೆ ಸೌತೆಕಾಯಿ ಇತ್ತು ಅಂದ್ಬಿಟ್ಟು ಹೊರ್ಕೊಡ್ತಾಯಿದ್ದೀನಿ. ಆ ಸೌತೆಕಾಯಿನೂ ತಿಂತಾಯಿಲ್ಲ, ತೆಗ್ದು ಎಸ್ಬಿಟ್ಟು ಅವನಿಗೆ ನಿದ್ದೆ ಟೈಮು ಇವಾಗ 10:30 11 ಗಂಟೆ ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ. ನನ್ನ ಮಗ ದೊಡ್ಡವನು ಹೋಗಿರ್ತಾನೆ, ಸೈಲೆಂಟಾಗಿರುತ್ತಲ್ಲ ಮನೆ, ಹಂಗಾಗಿ. ಇನ್ನು ಅವ್ನು ಬಂದಮೇಲೆ ಈಗ ಮಲಿಕೊಂಡ್ರೆ ಇನ್ನು ಇಡೀ ದಿನ ಪೂರ್ತಿ ಮಲ್ಕೊಳ್ಳಲ್ಲ, ಇನ್ನು ನೈಟೇ ಮಲ್ಕೊಳ್ಳೋದು. ಹಂಗಾಗಿ ಒಂದು ಸ್ವಲ್ಪ ಸೌತೆಕಾಯಿ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೊರ್ಕೊಡ್ತಾಯಿದ್ದೀನಿ. ಇನ್ನು ಸ್ಕೂಲಿಗೆ ಬರೋಷ್ಟೊತ್ತಿಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ಟು, ಈ ಸೌತೆಕಾಯಿ ಎಲ್ಲ ಈಗ ಕಡಿಮೆ ಆಯಿತು ಬಿಡಿ. ಅದು ಯಾವ್ದಾದ್ರು ಹಬ್ಬ ಹರಿದಿನ ಅಂದ್ಬಿಟ್ರೆ ಸಾಕು, ಅದನ್ನು ಕೇಳೋಂಗಿಲ್ಲ. ಇನ್ನು ಒಣಶುಂಠಿ ಮತ್ತು ಏಲಕ್ಕಿ ಕಾಯಿ ಅದನ್ನು ಪುಡಿ ಮಾಡ್ಕೊತಾಯಿದ್ದೀನಿ. ಇನ್ನು ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ವಿಡಿಯೋ ಮಾಡಿದ್ದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಊರ ಕಡೆ ಬರುತ್ತಲ್ಲ ದಪ್ಪು ಬೆಲ್ಲ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ಊರ ಕಡೆ ಬರುತ್ತಲ್ಲ ದಪ್ಪು ಬೆಲ್ಲ, ಅದು ಇಲ್ಲಿ ಬೆಂಗಳೂರಲ್ಲೆಲ್ಲ ಚಿಕ್ಕ ಚಿಕ್ಕ ಬೆಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕಪ್ಪಾಗೂ ಇರುತ್ತೆ, ಜೊತೆಗೆ ಚಿಕ್ಕದಾಗೂ ಇರುತ್ತೆ. ನಮ್ಮದು ಇದನ್ನೇ ಕಾಪಿ ಕಾಯಿಸಿದ್ರೂ ಹಾಲು ಒಡ್ಕೊಳ್ಳಲ್ಲ. ಇಲ್ಲೆಲ್ಲ ಹಾಕ್ಬಿಟ್ರೆ ಸಾಕು ಒಡ್ಕೊಬಿಡುತ್ತೆ. ಊರ ಕಡೆ ಅಲ್ಲಿ ಬೆಲ್ಲ ಒಡ್ಕೊಳ್ಳಲ್ಲ. ಅದಕ್ಕೂ ಏನೋ ಮಿಕ್ಸ್ ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ. ಆದರೂ ಕಾಪಿಗೂ ಅಂತೇಳ್ಬಿಟ್ಟು ಒಡ್ಕೊಳ್ಳಲ್ಲ. ಇನ್ನು ತಂಬಿಟ್ಟಿಗೆ ಪಾಯಸ ಎಲ್ಲ ನಮ್ಮೂರಲ್ಲಿ ನಮ್ಮವ್ವ ಎಲ್ಲ ಇದೇ ಯೂಸ್ ಮಾಡೋದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸಣ್ಣಕ್ಕೆ ಹೆಚ್ಚಿ ಬಾಣಲಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಅನುಕೂಸ್ಬೇಕು, ಅದಕ್ಕೆ ಕರಗಬೇಕಲ್ಲ ಬೆಲ್ಲ, ಹಂಗಾಗಿ. ಇನ್ನು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಕಾಯಿ ಒಣಶುಂಠಿ ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ. ಇನ್ನು ಇನ್ನೊಂದು ಕಡೆ ಇದು ಕರ್ಗಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನೀವೆಲ್ಲ ಅಳತೆ ಎಷ್ಟು, ಈಗ ಒಂದು ಬಟ್ಲು ಕಾಯಿ ಐತೆ ಅಂದರೆ ಅದಕ್ಕೆ 3/4 ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ಳಿ. ರುಬ್ಬಿರೋ ಕಾಯಿ ಒಂದು ಬಟ್ಲಿದ್ರೆ ಅದಕ್ಕೆ 3/4 ಅಷ್ಟು ಬೆಲ್ಲ ಹಾಕ್ಕೋಬೇಕು. ಸಿಹಿ ಅಷ್ಟೇ ಸಾಕಾಗುತ್ತೆ. ಇನ್ನು ಇದೆಲ್ಲ ಕರ್ಗಾದ್ಮೇಲೆ ಕಾಯಿದೇನೈತೆ ಅದನ್ನು ಇದಕ್ಕೆ ಸೇರಿಸೋದು. ನೋಡಿರು, ಅದು ಫ್ರಿಡ್ಜಲ್ಲಿ ಇಟ್ಟಿರೋದು ಹಂಗೆ ಇತ್ತು. ಏನಾದ್ರು ಒಂದು ಸುಮ್ಮನೆ ಇನ್ನು ತಿನ್ನೋಕ್ಕೆ ಅಂದ್ಬಿಟ್ಟು ಅದು ಕೇಳ್ತಾ ಇರ್ತಾರಲ್ಲ ಮಕ್ಕಳು, ಹಂಗಾಗಿ ಒಂದೊಂದು ಸಲ ಟ್ರೈ ಮಾಡೋದು ಏನಾದ್ರು ಒಂದು. ಇನ್ನು ಅದು ಸರಿಯಾಗಿ ಚೆನ್ನಾಗಿ ಬಂದಿತ್ತು. ಅಲ್ಲ, ಇದನ್ನೇ ಅಂತಲ್ಲ, ಬೇರೆದು ಯಾವುದಾದ್ರಲ್ಲಿ ಅದು ಸರಿಯಾಗಿ ಬರುತ್ತೋ ಬರಲ್ವೋ, ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ನೊಂದು ಸಲ ಕಲ್ತ್ಕೋಬೋದು ಅನ್ನೋ ಭರವಸೆ. ನಾನು ಒಬ್ಬಳೇ ಅಂತೂ ಕಾಳು ಒಬ್ಬಿಟ್ಟು ಮಾಡಿದ್ದೀನಿ ಆ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಇನ್ನು ಕಾಯಿ ಒಬ್ಬಿಟ್ಟು ಇವತ್ತೇ ಫಸ್ಟು ನಾನು ಮಾಡಿದ್ದು, ಆದರೂ ತುಂಬ ಚೆನ್ನಾಗಿ ಬಂತು. ಇನ್ನೂ ಹಾಲು ಮಿಕ್ಕಿತ್ತಲ್ಲ, ಅದು ಸುಮ್ಮನೆ ಇನ್ಯಾಕೆ ಅಂತ ಹೇಳ್ಬಿಟ್ಟು, ಜ್ಯೂಸದು ಎಲ್ಲ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ, ಅದು ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಚೆನ್ನಾಗಿ ಒಂದು 10 ನಿಮಿಷನಾದ್ರು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಅದು ನೀರೆಲ್ಲ ಸುಂಡ್ಕೊಳ್ಳುತ್ತೆ, ಜೊತೆಗೆ ಟೇಸ್ಟು ಬರುತ್ತೆ, ಗಟ್ಟಿನೂ ಬರುತ್ತೆ. ಈಗಿನ್ನೂ ಹಸಿದಲ್ವ, ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಬೆಲ್ಲನೂ ಕರಗಿತ್ತು ಆವಾಗಲೇ.
ಇನ್ನು ಇದು ಮಿನಿಮಮ್ 10 ನಿಮಿಷನಾದ್ರು ಇರಬೇಕು. ಚೆನ್ನಾಗಿ ತಳ ಹಿಡಿಯೋದೆಲೆ ಅಲ್ಲೇ ತಿರುವ್ಕೊಂಡು ಇರಬೇಕು. ಇನ್ನು ಇನ್ನೊಂದು ಕಡೆ ಮೈದಾ ಹಿಟ್ಟು ನೋಡ್ಕೊತಾ ಇದ್ದೀನಿ, ಅದೇನಾದ್ರು ಜರಡಿ ಹಿಡಿಬೇಕಾ ಇಲ್ವಾ ಅಂದ್ಕೊಂಡು. ಇನ್ನು ನನ್ನ ಮಗನೂ ಅಲ್ಲಲ್ಲೇ ಬರ್ತಾ ಇದ್ದಾನೆ. ಇನ್ನು ಹೊತ್ತಾದಮೇಲೆ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಹಾಕಿ ಕೊಟ್ಟಿದ್ನಲ್ಲ ಅದಕ್ಕೆ. ಈಗ ತಿರ್ಗಾ ಮತ್ತೆ ಟೊಮಟೊ ಸಾಸ್ ಕೇಳ್ಕೊಬರ್ತಾನೆ. ಅವನಿಗೆ ಟೊಮಟೊ ಸಾಸು ಇಲ್ಲ ಜಾಮು ಈ ಥರ. ಜಾಮೇನಷ್ಟು ಇಷ್ಟಪಡಲ್ಲ ಬಿಡಿ. ಟೊಮಟೊ ಸಾಸ್ ಅದೇನೋ ಊಟದಲ್ಲೂ ಅಷ್ಟೇ, ಟೊಮಟೊ ಹಣ್ಣಿದ್ರೆ ಅದನ್ನು ತಿಂತಾನೆ. ಅದು ಹುಳಿ ಈ ಥರ. ನಮ್ಮ ದೊಡ್ಡವನು ಅಷ್ಟೇ, ಟೊಮೊಟೊ ಈ ಥರ ಬಟಾಣಿ ಇವೆಲ್ಲ ಕಾಣವೆಲ್ಲ ಫಸ್ಟ್ ತಿಂತಾನೆ. ಬಟಾಣಿ ಜಾಸ್ತಿ ಟೊಮೊಟೊನೇ. ಅದೇನೋ ಗೊತ್ತಿಲ್ಲ, ಈಗ ಇವನು ಚಿಕ್ಕವನು ಹಂಗೆ ಹುಡುಕ್ತಾನೆ ಟೊಮೊಟೊನೇ. ಇನ್ನು ಮೈದಾ ಹಿಟ್ಟೆಲ್ಲನೂ ಇದು ಮಾಡ್ಕೊತಾಯಿದ್ದೀನಿ, ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ, ಜೊತೆಗೆ ನೀರು ಹಾಕೊಂಡು ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ನಾರಾದಮೇಲೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಎಣ್ಣೆ ಕಾದದನ್ನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ನೀರು ಹಾಕೋತಾಯಿದ್ದೀನಿ. ಇನ್ನು ಒಬ್ಬಟ್ಟಂತೂ ಯಾವ್ದಕ್ಕೂ ಉಪಯೋಗಿಸಲ್ಲ, ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಸಿಹಿ ಅದು ಬಸ್ರಿ ಕಳಿಸುವಾಗಿರ್ಬೋದು, ಮದುವೆ ಸೆಟ್ಟಾಯಿತು ಅಂದಾಗೆಲ್ಲ ಮನೆ ನೋಡೋಕೆ ಬರ್ತಾರೆ ಅನ್ನೋ ಶಾಸ್ತ್ರ, ಅದಕ್ಕೆ ಮದುವೆ ಮನೆಗಳಲ್ಲಿ ಎಲ್ಲದರಲ್ಲೂ ಒಬ್ಬಟ್ಟು ರಾರಾಜಿಸ್ತಾ ಇರುತ್ತೆ. ಈಗ ಮದುವೆಗಳಲ್ಲೂ ಕಾಯೊಬ್ಬಟ್ಟೇನೆ ಅದು. ಇವಾಗ ಯಾರು ಅವಾಗಾರ ಭಟ್ರು ಪಾಪ ಎಷ್ಟು ಮಾಡೋರು, ಇವಾಗ ಯಾರು ಅದೇ ಅಂಗಡಿ ಒಂದು ಸಪ್ರೇಟ್ ಇದ್ದುಬಿಡುತ್ತಲ್ಲ. ಹಂಗಾಗಿ ಇಷ್ಟು ಬೇಕು ಅಂತ ಹೇಳಿದ್ರೆ ಅವ್ರು ಮಾಡಿ ಕಳಿಸ್ತಾರೆ. ಈಗ ಮನೆಗೂ ಎಷ್ಟೋ ಜನ ಈ ಥರ ಫಂಕ್ಷನ್ ಮಾಡಿದಾಗ ಮನೇಲೂ ಮಾಡಲ್ಲ. ಅದು ಸುಮ್ಮನೆ ಅದೆಲ್ಲ ಮಾಡೋ ರಿಸ್ಕ್ ತಗೊಳ್ಳೋದು, ಟೈಮು ವೇಸ್ಟು, ಜೊತೆಗೆ ನಮ್ಮ ಎನರ್ಜಿನೂ ವೇಸ್ಟು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಡ್ತಾರೆ. ಅಷ್ಟು ಬೇಕು ಅಂತ ಹೇಳ್ಬಿಟ್ಟು ಇನ್ನು ಬರೋದಷ್ಟೇ. ಆದರೂ ಇನ್ನೂ ಹಳ್ಳಿ ಕಡೆ ಮಾಡ್ತಾರೆ ಒಟ್ಟಿನಲ್ಲಿ. ಆಮೇಲೆ ಇದನ್ನು ಮಿಠಾಯಿ ಥರ ಹಂಗೇನೂ ಕೂಡ ತಿನ್ಬೋದು. ಆದರೆ ನನ್ನ ಮಕ್ಳು ಹಂಗೆ ತಿನ್ನಬೇಕಲ್ಲ, ಇದಾದ್ರು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ತಟ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿರೋದು. ಇನ್ನು ನನ್ನ ಮಗನ ಟೈಮ್ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದು ಕುದಿ ಹತ್ತುತ್ತದೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಿದಿತಾ ಇದ್ದೀನಿ. ಮಿದ್ದಿ ಸ್ವಲ್ಪ ಹೊತ್ತು ಇಟ್ಟರೆ ಈ ಚಪಾತಿ ಹಿಟ್ಟು, ಇದು ಚಪಾತಿ ಹಿಟ್ಟೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಸ್ವಲ್ಪ ಬೆಳಗ್ಗೆ ಅಲ್ಲೇ ಕಲಸಿ ಅಲ್ಲೇ ಮತ್ತದೆ, ಅಷ್ಟು ಇದಾಗಿ ಬರೋಲ್ಲ. ಇನ್ನು ಮಧ್ಯಾಹ್ನಕ್ಕೆ ನನ್ನ ಮಗ ಬಂದು ಏನಾರು ಕೇಳ್ತಾನೆ ಅಂದ್ಬಿಟ್ಟು ಪೂರಿ ಮಾಡಿದೆ, ಆವಾಗ ಅಷ್ಟು ಉಬ್ಬುತ್ತದೆ. ಹಂಗೆ ಈ ಹಿಟ್ಟು ಅಷ್ಟೇ, ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸಿಟ್ಟಿದ್ರೆ ತಟ್ಟುವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬಟ್ಟದು ಫಸ್ಟ್ನೇ ಸಲ ನನಗೆ ಮದುವೆ ಆದ ವಸ್ತು. ಆವಾಗ ನಾನು ನಮ್ಮ ಅಮ್ಮ ಮಾಡಿಕೊಡ್ತಿತ್ತು, ಮಾಮೂಲಿ ಪ್ರೆಸ್ ಮನೇಲಿ ಹಾಕೊಂಡು ಒತ್ಬಿಡ್ತಿದ್ದೆ, ಇವೆಲ್ಲ ಮಾಡ್ತಿರ್ಲಿಲ್ಲ. ಆವಾಗ ನಮ್ಮ ಮನೆಯವರು ಫಸ್ಟ್ನೇ ಸಲ ಮದುವೆ ಆದಾಗ ಅವರೇ ಮಾಮೂಲಿ ಹಿಟ್ಟೆಲ್ಲ ಮಾಡ್ತೀನಿ, ಮೈದಾ ಹಿಟ್ಟು ಚೆನ್ನಾಗಿ ಮಿದಿಬೇಕಲ್ಲ, ಆ ಥರ ಮಿದಿಯೋಕ್ಕೆ ಬಂದಿರಲಿಲ್ಲ. ಆವಾಗ ನಮ್ಮ ಮನೆಯವರು ಮಿದ್ಕೊಟ್ಟಿದ್ರು ಮೈದಾ ಹಿಟ್ಟನ್ನ. ಚೆನ್ನಾಗಿ ನಾರು ಬರೋ ಥರ ಮಿದಿತಾರಲ್ಲ, ಆ ಥರ ಹೊಡ್ದು ಚೆನ್ನಾಗಿ ಕೈಲಿ ಇಸ್ಕಿ ಮಾಡಿದರು. ಹಿಟ್ಟೆಲ್ಲ ಮಾಡಿ ಒತ್ತೋದೆಲ್ಲ ಮಾಡ್ತೀನಿ. ಅದು ಹಿಟ್ಟು ನಾರದೆ, ಆ ಹಿಟ್ಟು ಚೆನ್ನಾಗಿದ್ರೇ ತಾನೇ ಒತ್ತಕ್ಕಾಗೋದು. ಹಾಗಾಗಿ ಇನ್ನು ಈ ಹಿಟ್ಟು ಬಗ್ಗೆ ಹೇಳಬೇಕು ಅಂದರೆ, ನಾವು ಚಿಕ್ಕವರಿದ್ದಾಗ ಈ ಹಿಟ್ಟ ಹಂಗೇ ಮಿಠಾಯಿ ಥರ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಹಂಗೆ ತಗೊಂಡು ತಿಂತಿದ್ದೋ. ಇದು ಎಷ್ಟೊತ್ತಿಗೆ ತಟ್ಟಾದಮೇಲೆ ಮಿಕ್ತು ಅಂತ ಹೇಳ್ಬಿಟ್ರೆ ಸಾಕು, ಹಂಗೆ ತಿಂತಿದ್ದೆ, ಅಷ್ಟು ಸಿಹಿ ತಿಂತಿದ್ದೆ ಆವಾಗ. ಇವಾಗಂತೂ ಇನ್ನು ಚೆನ್ನಾಗಿ ಸುಂಡಾದ್ಮೇಲೆ ಏನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೋ ಅದನ್ನು ಕೊನೆಯಲ್ಲಿ ಹಾಕಿ ಅದೊಂದು ಸ್ವಲ್ಪ ಹೊತ್ತು ಇಟ್ಟಬೇಕು. ಹಿಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಕಲ್ಲರಲ್ಲೇ ಗೊತ್ತಾಗುತ್ತೆ ನೀರೆಲ್ಲ ಸುಂಡಾದ್ಮೇಲೆ ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇದು ಸ್ವಲ್ಪ ಸಣ್ಣಕ್ಕೆ ಇದು ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ತರ್ತರಿ ಥರ ಆದ್ರೂ ಓಕೆನೆ.
ರುಬ್ಕೊಳ್ಳೋದ್ರಲ್ಲಿ ಇಷ್ಟೇ ಈಸಿಯಾಗಿ ಮಾಡ್ಬೋದು. ಆದರೆ ಕಡಲೆ ತಂಬಿಟ್ಟಾದರೆ ಹಿಂಗೆ ಇದ್ರೂ ಅದನ್ನು ಹಿಂಗೆ ತಿಂದ್ಬಿಡ್ತಾರೆ. ಕಾಳೊಂದು ತಂಬಿಟ್ಟನ್ನ ಅದು ಕಾಳು ಬಾಳೆಹಣ್ಣು ತುಪ್ಪ ಹಾಕ್ಕೊಂಡು ಹಂಗೆ ತಿಂದ್ಬಿಡ್ತಾರೆ. ಕಾಯಿ ಒಬ್ಬಿಟ್ಟಾರೆ ಇದಾರೆ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು ಅಂತೇಳಿ ಅದು ಇಟ್ಕೊಂಡು ತಿನ್ಬೋದು. ಆದರೆ ಇದೇನೂ ಆಗಲ್ಲ ಎಷ್ಟು ದಿನ ಇದ್ರೂ. ಇನ್ನು ಮೈದಾ ಹಿಟ್ಟು ನೋಡಿ ಇನ್ನೂ ಇಷ್ಟು ಇದು ಮಾಡಿದ್ದೀನಿ. ಇನ್ನೂ ಚೆನ್ನಾಗಿ ಮಿದ್ದಿ ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋ ಥರ ಇಡಬೇಕು. ಈ ಮೈದಾ ಹಿಟ್ಟು ನನಗೆ ಇದು ಮಾಡೋದೇ ಸ್ವಲ್ಪ ಇದು ಚೆನ್ನಾಗಿ ನಾದಬೇಕು ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟೆಲ್ಲ ಹಾಕಿದ್ರೂ ಕೊನೆಗೆ ಇಷ್ಟೇ ಆಗೋದು. ಅದೆಲ್ಲ ನೀರೆಲ್ಲ ಸುಂಡಿ ಅದೆಲ್ಲ ಮಾಡೋದಕ್ಕೇ ಕರ್ಗೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ನನ್ನ ಮಗ ಮಲಗಿದ್ನಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹಂಗೆ ಮಲ್ಕೊಂಡು ಸೌತೆಕಾಯಿ ಅದೆಲ್ಲ ತಿಂದ್ಬಿಟ್ಟು ಇನ್ನೂ ಎಲ್ಲ ಅವ್ನು ಮಲಗಿದಾಗೇ ಜಾಸ್ತಿ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು, ಕಸ ಗುಡಿಸ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು, ಜೊತೆಗೆ ಪಾತ್ರೆ ಬೆಳೆದ್ರೆ ಪಾತ್ರೆ ಬೆಳ್ಕೊಳ್ಳೋದು ಇವೆಲ್ಲ. ಇನ್ನು ಮೆಟ್ಲು ಕಸ ಅದೊಂದು ಸ್ವಲ್ಪ ಗುಡಿಸ್ಬೇಕಾಯ್ತು. ಅದೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಬಂದೆ. ಇವಾಗ ಮಳೆ ಬರ್ತಾ ಇರ್ತಲ್ಲ, ಆಮೇಲೆ ಬೇವಿನ ಮರನೂ ಇರೋದ್ರಿಂದ ಸ್ವಲ್ಪ ಇದು ಎಲೆಗಳು ಉದುರುತ್ತಾನೆ ಇರುತ್ತೆ ಡೈಲಿ. ಹಂಗಾಗಿ ಅಲ್ಲಲ್ಲೇ ಗುಡಿಸ್ಕೊತಾರೆ. ಇನ್ನೇನು ನನ್ನ ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಬಂದೆ. ಇನ್ನು ನನ್ನ ಮಗ ಅಂದು ಸ್ಕೂಲ್ ಬಟ್ಟೆ 2 ಜೊತೆ ಕೊಟ್ಟಿರೋದು. ಇನ್ನು ಮಳೆ ಅಲ್ವಾ ಒಂದ್ಸಲ, ಆಮೇಲೆ ನೀರಿಗೂ ಯಾವಾಗ ಒಂದು ಸಲ ಪ್ರಾಬ್ಲಮ್ ಆಗುತ್ತಲ್ಲ, ಆವಾಗ ಒಗ್ದಿರಲ್ಲ, ಒಂದೊಂದು ಸಲ ಇನ್ನು ಹಾಕೊಂಡು ಹೋಗೋಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಕೊಟ್ಟಿದ್ರಲ್ಲ ಅದು ದೊಡ್ಡ ಸೈಜ್ ಆಯ್ತಾಯಿತ್ತು. ಹಂಗಾಗಿ ಇದು ಮಾಡಿದೆ. ಅದೊಂದು ಸ್ವಲ್ಪ ಸ್ಟಿಚ್ ಹಾಕ್ತೆ ಸೈಡಲ್ಲಿ, ದೊಡ್ಡದಲ್ವಾ. ಇನ್ನು ಆ ಕಡೆ ಈ ಕಡೆ ಅದಕ್ಕೂ ಫಸ್ಟ್ನೇದು ಇನ್ನೊಂದು ಜೊತೆ ಕೂಡ ಅದಕ್ಕೂ ಹಾಕಿದ್ದೆ. ಅದು ಒಗ್ಯಕ್ಕೆ ಹಾಕೋದಿದ್ದೀನಿ ಅಂದ್ಬಿಟ್ಟು ಇದಕ್ಕೂ ಸ್ಟಿಚ್ ಮಾಡ್ಕೊಂಡೆ. ಇನ್ನು ನನ್ನ ಮಗನ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೂ ಇಟ್ಟು ನೋಡಿ ಈ ಥರ ನಾದೈತೆ. ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಅಂದ್ಕೊಂಡು ಅದನ್ನೇ ಅಲ್ಲೇ ಇಟ್ಬಿಟ್ಟು ಇನ್ನು ಬಂದಾಗ ಅಳ್ತಾನಲ್ಲ ನನ್ನ ಮಗ, ಇವನಿಗೂ ಬೇಕು ಎದ್ದಾದ್ಮೇಲೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪೂರಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಪಲ್ಯ ಇತ್ತು, ಹಾಗಾಗಿ ಸ್ವಲ್ಪ ಪೂರಿ ಆದರೆ ತಿಂತಾರೆ. ಅದೊಂಥರ ಏನೋ ರುಚಿಯಾಗಿರುತ್ತಲ್ಲ, ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ಗೋಟಿ ಎಣ್ಣೆಗೆ ಹಾಕ್ಬಿಟ್ಟು ಇಟ್ಟಿದ್ದೆ. ಇನ್ನೂ ಮಲಗಿದ್ದ ಅಂತ ಹೇಳ್ಬಿಟ್ಟು ನಾನು ಇವೆರಡರದ್ದು ಇನ್ನೂ ಈ ವಾರ ಬೆಳಗ್ಗೆ ಟೈಮಲ್ಲಿ ಇವೆರಡು ಮಾತ್ರ ಒಗೆದಿದ್ದೆ ರಗ್ನ. ಬಿಸಿಲಿರುತ್ತಲ್ಲ ಒಣಗಿಕೊಳ್ಳುತ್ತೆ. ಇನ್ನು ಸಂಜೆ ಟೈಮಲ್ಲಿ ನೀರು ಬಂದಿರೋ ಟೈಮಿಗೆ ಒಗೆದ್ರೆ ಇದಾಗುತ್ತೆ, ಒಣಗಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲೆಲ್ಲ ಮೇಲ್ಗಡೆಯಿಂದ ಇಳಿದು ಕೆಳಗಡೆಗೆ ತುದಿ ಹತ್ರ ನಿಂತಿರುತ್ತೆ, ಅದು ಹಿಂಡ್ಬಿಟ್ರೆ ಅದೂ ಬೇಗ ಒಣಗಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನನ್ನ ತನ್ನದೊಂದು ರಿಷಿದು ರಗ್ಗು ಒಗೆದಿದ್ದೀನಿ. ಇನ್ನು ನನ್ನ ಮಗ ಎದ್ದೇ ಬಿಟ್ಟ, ಸೌಂಡ್ ಹಂಗೆ ಇದು ಮಾಡುತ್ತಾನೋ, ಅಲ್ಲೇ ಪಕ್ಕದಲ್ಲೇ ಇದ್ದರೆ ಮಲ್ಕೊಂಡ್ರೆ ಮಲ್ಕೊತಾನೆ, ಇಲ್ಲಾಂದರೆ ಗೊತ್ತಾಗ್ಬಿಡುತ್ತೆ ಅವನಿಗೆ. ಇನ್ನು ನನ್ನ ಮಗನೂ ಎತ್ಕೊಂಡು ಸ್ವಲ್ಪ ಮುಖ ತೊಳಸ್ಕೊಂಡು ಅವನ್ನ ಕರ್ಕೊಂಡು ಹೋದೆ ಸ್ಕೂಲ್ ಹತ್ರ. ನೋಡಿ ನನ್ನ ಮಗ ಬರ್ತಾ ಇದ್ದಾನೆ. ನನ್ನ ಮಗ ನಾನು ನೋಡಿದ್ರೆ ಸಾಕು ಸ್ಮೈಲ್, ಅವನಿಗೊಂಥರ ಖುಷಿ. ನನ್ನ ಮಗನಿಗೆ ಏನೋ ಸದ್ಯ ಹೋಗ್ತಾ ಇದ್ದಾನೆ. ಇಷ್ಟು ದಿನಕ್ಕೆ ಒಂದು ದಿವಸಕ್ಕೂ ನಾನು ಹೋಗಲ್ಲ ಅಂತ ಅನ್ನಲಿಲ್ಲ. ಜೊತೆಗೆ ಅವನು ಸ್ಕೂಲು ಹೋಯ್ತವನೆ ಅಂತ ಬೇಡ ಗೀಡ ಅಂತ ಅಳ್ಳೂ ಇಲ್ಲ. ಏನೋ ಒಟ್ಟಿನಲ್ಲಿ ಫಸ್ಟ್ ಅಂಗನವಾಡಿಗೆ ಹೋಗುವಾಗ ಅಷ್ಟು ಇದು ಮಾಡ್ದೆ. ನನಗೆ ಒಂದು ವಾರನೇ ಕೂತಿದ್ದೆ ಅವನ ಜೊತೆ ನಾನು. ಇದಕ್ಕೆ ಮಾತ್ರ ಏನೂ ಮಾಡಲಿಲ್ಲ, ಸುಮ್ಮನೆ ಹೋದ. ಇನ್ನು ನಮ್ಮ ಮನೆ ಹತ್ರ ಬರ್ಬೇಕಾದ್ರೆ ಆಡು ಮರಿ ಕೋಳಿ ಮರಿ ಅವ್ನಿಗೇನು ಇಷ್ಟನೋ ಅದು ಸದ್ಯ ನಮ್ಮ ಮನೆ ಸುತ್ತಮುತ್ತಲೇ ಐತೆ. ಕೋಳಿ ಆಗ್ಬೋದು, ಆಡು, ಮೇಕೆ, ಕುರಿ ಇದೆಲ್ಲನೂ ಅಷ್ಟೇ. ಪಾರಿವಾಳ, ನಾಯಿ, ಎಲ್ಲರೂ ಆ ನಾಯಿಗಳೇನು ಬಿಡಿ ಎಲ್ಲ ಸಾಕಿರ್ತಾರೆ. ಆದರೂ ತೀರಾ ಎಲ್ಲರೂ ಸಾಕಿರ್ತಾರೆ ಅಂತ ಎಲ್ಲರ ಜೊತೆಲೂ ಅಲ್ಲಿ ಆಟ ಆಡೋಕ್ಕಾಗಲ್ವಲ್ಲ. ಇವ್ನಿಗೆ ಹತ್ರದಲ್ಲಿ ಇರೋಂಥವೇ ಅವರು ಪರಿಚಯ, ಇವನು ಹೋಗಿ ಆ ನಾಯಿ ಜೊತೆನೂ ಆಟಾಡ್ತಾನೆ. ಅದು ಅವರೆಲ್ಲ ಇಂಜೆಕ್ಷನ್ ಮಾಡಿಸಿ ಇಟ್ಕೊಂಡವ್ರೆ ಒಟ್ಟಿನಲ್ಲಿ, ಅದೇನು ಮಾಡಲ್ಲ.
ಇನ್ನು ಅವನು ಕರ್ಕೊಬಂದು ಸ್ವಲ್ಪ ಹೊತ್ತು ಮೇಲೆಲ್ಲ ಆಟ ಆಡಿಸ್ಕೊಂಡು ಕಣ್ಣ ಮುಚ್ಚಾಲೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕಾಫಿ ಹಾಲು ಎಲ್ಲ ಕುಡಿದಾದ್ಮೇಲೆ ಅವ್ರ ಅಪ್ಪನೂ ಬಂದರು. ಈಗ ಸ್ವಲ್ಪ ವಾಕಿಂಗ್ಗೆ ಅಂದ್ಬಿಟ್ಟು ಹೋಗಿರ್ತಾರೆ. ಇವರು ಮನೇಲೇ ಇದ್ದು ಕರ್ಕೊಂಡೋಗಿರ್ತೀನಿ ನಾನು, ಆದರೂ ಅವ್ರು ಸುಮ್ಮನೆ ಇರಲ್ಲ ಅಂದ್ಬಿಟ್ಟು ಅವರು ಹೋದ್ರು. ನಾನು ಹಂಗೆ ಇಟ್ಟಿದ್ಮೇಲೆ ಇಟ್ಟು ಅಂತ ಹೇಳ್ಬಿಟ್ಟು ಒತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಟ್ತಾಯಿದ್ದೀನಿ. ಈಗ ನೋಡಿ ಅಷ್ಟೊತ್ತು ನೆಂದಿರೋದಕ್ಕೇ ಎಷ್ಟು ಮೈದಾ ನಾರು ಥರ ಚೆನ್ನಾಗಿ ಬರುತ್ತೆ. ಆವಾಗಲೇ ಅಲ್ಲೇ ಕಲಸಿ ಅಲ್ಲೇ ಹಾಕಿದ್ರೆ ಆ ಥರ ಇಟ್ಟಿಟ್ಟು ಬರ್ತಿರಲಿಲ್ಲ. ಹಾಗಾಗಿ ನಾನು ಚಿಕ್ಕದಾಗೆ ತಟ್ತಾಯಿದ್ದೀನಿ. ಇನ್ನು ಕೆಲವರು ಎಲ್ಲ ಹಗ್ಲಾಗಿ ತಟ್ತಾರೆ ದೊಡ್ಡಕ್ಕೆ, ನಾನು ಈ ಥರ ಚಿಕ್ಕದಾಗೇ ತಟ್ಟಿದ್ದೀನಿ ಅಷ್ಟೇ. ನೈಟ್ ಊಟಕ್ಕೂ ಸ್ವಲ್ಪ ಅನ್ನ ಮಾಡಿದ್ದೆ, ಮಧ್ಯಾಹ್ನ ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ 2 ಚಪಾತಿ ಹೊತ್ಕೊಂಡ್ರೆ ನೈಟ್ ಊಟನೂ ಮುಗಿಯುತ್ತೆ. ಇನ್ನು ಕಾಯಿ ಹೋಗ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಹಂಗೆ ಹಾಲು ಏನು ಬೇಡ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು. ಅದೇ ಟೇಸ್ಟು. ಬೆಲ್ಲ ಎಲ್ಲ ಹಾಕಿತ್ತು ಸ್ವೀಟ್ ಅದರಲ್ಲೇ ಇರುತ್ತೆ. ಇನ್ನು ಪೇಪರ್ ನನ್ನ ಮಗನ ಸ್ಕೂಲಲ್ಲಿ ರ್ಯಾಪರ್ ಕೊಟ್ಟಿದ್ರಲ್ಲ ಅದನ್ನೇ ತಗೊಬಿಟ್ಟಿದ್ದೀನಿ. ಇನ್ನು ಅಷ್ಟೊಂದು ಬೈಂಡಿಂಗ್ ಎಲ್ಲ ಮಾಡಿ ಇನ್ನೂ ಮಿಕ್ಕಿತ್ತು, ಹಾಗಾಗಿ ಅದು ಆಯ್ತು ಹೇಳಿ ಅಂದ್ಬಿಟ್ಟು ಅದನ್ನೇ ತಗೊಂಡಿದ್ದೀನಿ. ಪೇಪರು ಚೆನ್ನಾಗಿ ಬರ್ತೈತೆ. ಈ ಪೇಪರಲ್ಲೇ ತಟ್ಬೋದು. ಒಬ್ಬಟ್ಟಿನ ಪೇಪರ್ ಥರನೇ ರ್ಯಾಪರ್ ಥರ ಇರ್ತಲ್ಲ ಅದೇ ಥರನೇ ಐತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ತಟ್ತಾಯಿದ್ದೀನಿ. ಇನ್ನು ಚಿಕ್ಕಕ್ಕೆ ಹಾಕ್ತಾಯಿದ್ದೀನಿ. ಇದು ಮೈದಾ ಜಾಸ್ತಿ ತಗೊಂಡು ಹಿಟ್ಟು ಬೇಕಾದ್ರೆ ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಕಿತ್ತೋಗಲ್ಲ. ಇಲ್ಲ ಎರಡೂ ಸಮವಾಗೇ ತಗೋಬೇಕು, ಆಗ ನೀಟಾಗಿ ಬರುತ್ತೆ. ನನಗೆ ಈ ಥರ ಬಂದೈತೆ. ಇನ್ನೊಂದು ಸ್ವಲ್ಪ ಮಾಡಿ ತಟ್ಟೆಲ್ಲ ಇಟ್ಕೊಂಡೆ. ಇನ್ನು ಚಪಾತಿನೂ ಅಲ್ಲೇ ಒತ್ಬಿಡೋಣ ಇನ್ನೊಂದು ಸಲ ಏನು ಅಂತ ಹೇಳ್ಬಿಟ್ಟು ಚಪಾತಿನೂ ಒತ್ಕೋತಾ ಇದ್ದೀನಿ. ರೈಸ್ ಐತಲ್ಲ ಅದಕ್ಕೂ ಚಪಾತಿ 2 ತಿನ್ಕೊಂಡು ಅದು ತಿನ್ಕೋಬೋದು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಕ್ಕಳು ಪೂರಿ ಅಂದರೆ ತಿಂತಾರೆ, ಈ ಚಪಾತಿ ಅಂದರೆ ಒಂದು ಸ್ವಲ್ಪ ತಿಂತಾರೆ, ತಿನ್ನೋದೇ ಇಲ್ಲ ಅಂತೇನಿಲ್ಲ, ತಿಂತಾರೆ. ಅವರು ಯಾವ್ದಾದ್ರು ಅಷ್ಟೇ, ಮಕ್ಳಿಗೆ ಏನು ತಿಂತಾರೆ ಅಂತ ನೋಡ್ಕೊಂಡೇ ಮಾಡಬೇಕು. ನಾವು ಏನೋ ಖಾರವಾಗಿ ಬಾಯಿ ರುಚಿಗೆಲ್ಲ ಮಾಡೋಕ್ಕೋದ್ರೆ ಅವ್ರು ತಿನ್ನಲ್ಲ. ಇನ್ನು ಅವ್ರಿಗೆ ಬೇರೆ ಸಪ್ರೇಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಮ್ಯಾಚ್ ಆಗೋ ಥರನೇ ತಿನ್ನೋದು ಅಷ್ಟೇ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬಿಟ್ಟು ನೋಡಿ ಒಬ್ಬಿಟ್ಟು ಈ ಥರ ಬಂದೈತೆ. ಇನ್ನು ಸ್ವಲ್ಪ ತಟ್ಟಿಟ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿತ್ತು ಮಾತ್ರ, ಟೇಸ್ಟು ಸೀನೆ ಕರೆಕ್ಟಾಗಿತ್ತು. ಫಸ್ಟ್ ನೋಡಿ ಸ್ವಲ್ಪ ಕಿತ್ತೋಗೈತೆ, ಚಿಕ್ಕಕ್ಕೆ ತಟ್ಟಿದ್ದೀನಿ, ಕಿತ್ತೋಗೈತೆ. ಇನ್ನು ಹೇಗೋ ಕಿತ್ಕೊಂಡೇ ತಿನ್ನೋದಲ್ವ ಅಂದ್ಕೊಂಡು ಸುಮ್ಮನೆ ಅದೇ. ಹಾಯ್, ಎಲ್ರಿಗೂ ಏನೋ ಒಂದು ಹೇಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಏನೇ ಇಲ್ಲ, ಮನೇಲೇ ಜಿರಳೆ ಇರುತ್ತಲ್ಲ, ಜಿರಳೆಗೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿದೆ ನಾನು ಕೂಡ. ಹಿಟ್ಟು ಹೊಡೆಯೋದು ಸ್ಪ್ರೇದು ಬರುತ್ತಲ್ಲ ಅದು, ಮತ್ತು ಎಲ್ಲೋ ನೋಡಿದ್ದೆ ಇದರಲ್ಲಿ ವಿಡಿಯೋದಲ್ಲಿ ಅಂದ್ಬಿಟ್ಟು ಗಂಧದ ಕಡ್ಡಿ ಕರ್ಪೂರ ಪುಡಿ, ಗಂಧದ ಕಡ್ಡಿ ಪುಡಿ ಮಾಡಿಬಿಟ್ಟು ಕರ್ಪೂರ ಪುಡಿ ಹಾಕಿ ಹೊತ್ತಿಗೆ ನೆನೆಸಿ ಇಡೋದು, ಅದನ್ನು ಮಾಡಿದೆ. ಮತ್ತು ಶಾಂಪುದೇನೋ ಹಾಕಿ ಮಾಡಿದೆ. ಏನೇ ಮಾಡಿದ್ರು ಅದು ಜಿರಳೆ ಬತ್ತನೇ ಇತ್ತು, ಕಡಿಮೆ ಆಗಿರಲಿಲ್ಲ. ಹಂಗಂತ ಹೇಳ್ಬಿಟ್ಟು ಇವತ್ತು ಎಲ್ಲ ನೋಡೋದು ನೆನಪದಲ್ಲಿ ಬಟ್ಟೆಗೆ ಅಂತ ನಿಸಿನುಂಡೆ ತಂದು ಮಡಗಿದೆ. ಅದು ಚಿಕ್ಕ ನಿಸಿನುಂಡೆ, 10 ರೂಪಾಯಿ ಪ್ಯಾಕೆಟು, ಜಾಸ್ತಿ ಏನು ಖರ್ಚಾಗಲ್ಲ. ಈ ಹಿಟ್ಟಿಗೆಲ್ಲ ಒಸಿ ಖರ್ಚು ಮಾಡಿಲ್ಲ ನಾನು. ಇದಕ್ಕೆ ಆಮೇಲೆ ಲಕ್ಷ್ಮಣ ರೇಖೆ ಅದೆಲ್ಲದಕ್ಕೂ ಅದೆಲ್ಲ ಬರೆದ್ರೂ ಕಡಿಮೆನೇ ಆಗಿರಲಿಲ್ಲ. ಆಮೇಲೆ ಆ ನಿಸಿನುಂಡೆನೇ ಸುಮ್ಮನೆ ಎಲ್ಲೋ ನೋಡಿದ ನೆನಪು ನನಗೆ, ಎಲ್ಲಿ ಅಂತ ಗೊತ್ತೈತೆ ಇಲ್ಲ. ಅಲ್ಲಿ ಅದು ಇಟ್ಟಿದ್ರು, ಅದು ಏನಕ್ಕೆ ಅಂತ ಇಟ್ಟಿದ್ರು ಅಂತ ಆಮೇಲೆ ಫ್ಲ್ಯಾಶ್ ಆಯಿತು. ಹಂಗಾಗಿ ನಾನು ಒಂದ್ಸಲ ತಂದು ವಾಶ್ರೂಮು ಅಲ್ಲಿ ಇಟ್ಟಿದ್ದೆ. ಆವಾಗ ಅದು ಜಿರಳೆ ಬರಲಿಲ್ಲ, ಅದ್ರ ಸ್ಮೆಲ್ಗೇ ಬರಲಿಲ್ಲ. ಹಂಗಂತ ಹೇಳ್ಬಿಟ್ಟು
ಇನ್ನು ಇವೆಲ್ಲ ಈ ಲಕ್ಷ್ಮಣ ರೇಖೆ ಇಟ್ಟು ಆಮೇಲೆ ಏನೇನು ಹೋಮ್ ರೆಮಿಡಿ ಎಲ್ಲ ಮಾಡಿದ್ನಲ್ಲ, ಅದಕ್ಕೂ ಯಾವುದಕ್ಕೂ ಜುಮ್ ಬಂದಿರಲಿಲ್ಲ. ಆ ಲಕ್ಷ್ಮಣ ರೇಖೆದಕ್ಕೂ ಜುಮ್ ಬಂದಿರಲಿಲ್ಲ. ಊರ ಕಡೆ ಎಲ್ಲ ಬರೆದ್ರೆ ಸಾಯ್ತವೆ, ಇಲ್ಲ ಅದು ಸಾಯ್ತಿರ್ಲಿಲ್ಲ. ಅದು ನಿಸಿನುಂಡೆ ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಪ್ಯಾಕೆಟ್, 10 ರೂಪಾಯಿ ಪ್ಯಾಕೆಟೇ ಚಿಕ್ಕ ಚಿಕ್ಕಗೆ ಬರುತ್ತೆ. ಅದಕ್ಕೆ ಅದನ್ನ ಇಟ್ಟೋದಕ್ಕೆ ಅದ್ರ ಸ್ಮೆಲ್ಗೆ ಏನು ಬರಲೇ ಇಲ್ಲ, ಜಿರಳೆಗಳು ಈಚೆಗೆ ಬರಲಿಲ್ಲ ಟಾಯ್ಲೆಟ್ ರೂಮಿಂದ. ಹಂಗಾಗಿ ಇವತ್ತು ತಡಿ ನಾನು ಒಂದ್ಸಲ ದೊಡ್ಡದು ಅದು ಖಾಲಿ ಆಗಿಬಿಟ್ಟಿತ್ತು, ಹಂಗಂತ ಹೇಳ್ಬಿಟ್ಟು ದೊಡ್ಡದೇ ಇದು. ನೀವೊಂದು ಸಲ ಬೇಕಿದ್ರೆ ಜಿರಳೆ ಏನಾದ್ರು ಇದ್ದರೆ ತಂದು ಮಡಗಿ, ಎಲ್ಲೆಲ್ಲಿ ಓಡಾಡುತ್ತೋ ಜಿರಳೆ ನಿಮ್ಗೆ ಗೊತ್ತಿರುತ್ತಲ್ಲ, ಅಲ್ಲಲ್ಲಿ ಇಡಿ. ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ, ಇರಲ್ಲ ಸಾಮಾನ್ಯದಂಗೆ ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ. ಆದರೂ ಏನು ಮಾಡೋದು, ಜಾಸ್ತಿ ಇದು ಮಾಡಿ ಸಂದಿಲೆಲ್ಲ ಸೇರ್ಕೊಬಿಡುತ್ತಲ್ಲ, ಹಾಗಾಗಿ ಅಲ್ಲೆಲ್ಲಿ ಇಡುತ್ತೋ ಅಲ್ಲಿ ಇಡಿ. ನೋಡಿ ಸ್ವಲ್ಪ ಈ ಥರ ರೌಂಡದು, ಅದು ಬೇಗ ಕರ್ಗೋಗ್ತಿತ್ತು ಅಂತ ಹೇಳ್ಬಿಟ್ಟು ದೊಡ್ಡ ತಂದೆ. ಸ್ಮೆಲ್ಲು ನಮಗೆ ಇದು ಘಮ ಘಮ ಸುವಾಸನೆ, ಆದರೆ ಆ ಜಿರಳೆಗಳಿಗೆ ಈ ಸ್ಮೆಲ್ ಅಂದರೆ ಆಗಲ್ಲ, ಒಂಥರ ತಲೆ ತಿರುಗಿ ಥರ ಆಗುತ್ತಂತೆ. ಹಂಗಾಗಿ ಆ ಸ್ಮೆಲ್ಗೆ ಬರಲ್ಲ ಅಂತ ಹೇಳ್ತಿದ್ರು. ಇಷ್ಟೇ, ಇದು ಹೇಳ್ಬೇಕು ಅಂದ್ಕೊಂಡೆ ಅವತ್ತಿಂದ. ನಾನು ಆಲೆ ಸುಮಾರು ದಿನದಿಂದ ಟ್ರೈ ಮಾಡಿದ್ದೀನಿ, 15 ದಿನವೇ ಆಯಿತು. ಆವಾಗಿಂದು ಆ ಸಣ್ಣ ಇದು ದೊಡ್ಡದು, ಚಿಕ್ಕದು ನಿಸಿನುಂಡೆಲೇ ಮಡಗ್ತಿದ್ದೆ, ಬಂದಿರಲಿಲ್ಲ. ಅದಕ್ಕೆ ಇದು ನಿಮ್ಮ ಮನೇಲಿ ಯಾರ ಮನೇಲಾದ್ರು ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಬರಲ್ಲ ಜಿರಳೆ. ಏನೆಲ್ಲ ಮಾಡಿದ್ರೂ ಬತ್ತಿದ. ಇದಕ್ಕೆ ಮಾತ್ರ ನಾನು ಉಪಯೋಗಿಸಿದ ಮೇಲೇ ಹೇಳ್ತಾ ಇರೋದು ನಿಮಗೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.